ಡಯಾಬಿಟಿಸ್ ಅಂದರೆ ಬರೀ ನಿನ್ನ ಬ್ಲಡ್ ಶುಗರ್ ಜಾಸ್ತಿ ಇದೆ, ಬ್ಲಡ್ ಶುಗರ್ ಕಡಿಮೆ ಇದೆ ಅಷ್ಟೇ ಅಲ್ಲ. ಬ್ಲಡ್ ಶುಗರ್ ಒಂದು ಕಣ್ಣಿಗೆ ಕಾಣುವ ಒಂದು ಅಂಶ ಅಷ್ಟೇ ಡಯಾಬಿಟಿಸ್ನಲ್ಲಿ ಅಥವಾ ಮಧುಮೇಹದಲ್ಲಿ. ಇದ್ರ ಜೊತೆಗೆ ಒಳಗಡೆ ಇನ್ಫ್ಲಮೇಷನ್ ಅಂತ ಆಗ್ತಿರುತ್ತೆ. ಏನಿದೆ ಇನ್ಫ್ಲಮೇಷನ್ ಅಂದರೆ ಉರಿ ಊತ ಆಗ್ತಿರುತ್ತೆ. ಇನ್ಸುಲಿನ್ ಸೆನ್ಸಿಟಿವಿಟಿ ಇರೋದಿಲ್ಲ ಟಿಶ್ಯೂಸ್ಗಳಲ್ಲಿ, ಆಯಿತಾ. ಇನ್ಸುಲಿನ್ ಎಷ್ಟೇ ಪ್ರೊಡಕ್ಷನ್ ಆದ್ರೂ ನಮ್ಮ ಜೀವಕೋಶಗಳು ಸಕ್ಕರೆ ಅಂಶ ಹೇಳ್ಕೊಳೋಕ್ಕೆ ಏನು ಇನ್ಸುಲಿನ್ ಬೇಕು ಅದು ಇರೋದಿಲ್ಲ. ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಗ್ಲೈಕೇಷನ್ ಪ್ರೋಸೆಸ್ ಆಗುತ್ತೆ. ಸಕ್ಕರೆ ಅಂಶ ನಮ್ಮ ಬಾಡಿ ಪಾರ್ಟ್ಸ್ಗಳ ಜೊತೆಗೆ ಮಿಕ್ಸ್ ಆಗಿ 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 ಅದೊಂಥರ ಕೆಂಪು ಕಟ್ಕೊಳ್ತಾ ಹೋಗುತ್ತೆ. ಗ್ಲೈಕೇಷನ್ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಗ್ಲೈಕೇಷನ್ ಪ್ರೋಸೆಸ್ಸಿಂದ ಎಲ್ಲ ಅಂಗಾಂಗಗಳು ಇನ್ಫ್ಲಮೇಷನ್ ಆಗ್ತವೆ. ಎರಡನೇದು ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಎಂಥ ಸ್ಟ್ರೆಸ್ಸು? ಒಳಗಡೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ, ಗೊತ್ತಾಯ್ತಾ? ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳಿದ್ರೆ ಬೇಡ ಆಗಿರೋವಂಥ ಫ್ರೀ ರ್ಯಾಡಿಕಲ್ಸ್ ಏನಿದ್ದಾವೆ ಬಾಡಿನಲ್ಲಿ, ಅವು ಏನು ಮಾಡ್ತವೆ? ನೋವು ಬರ್ಸುತ್ತೆ, ಏಜ್ ಮಾಡಿಸುತ್ತೆ, ಕೂದಲು ಉದುರಿಸುತ್ತೆ, ರಿಂಕಲ್ ಬರ್ಸುತ್ತೆ. ಇವೆಲ್ಲ ಫ್ರೀ ರ್ಯಾಡಿಕಲ್ಸ್ ಆರ್ಗನ್ನ ಡ್ಯಾಮೇಜ್ ಮಾಡ್ತಾ ಹೋಗ್ತವೆ. ಈ ಸ್ಟ್ರೆಸ್ಸು, ಫ್ರೀ ರ್ಯಾಡಿಕಲಿನ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅದಕ್ಕೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ. ಇದು ಡಯಾಬಿಟಿಸ್ನಲ್ಲಿ ಕಾಣಿಸುವಂಥದ್ದು. ಎರಡನೇದು. ಮೂರನೇದು, ರಕ್ತನಾಳಗಳು ಡ್ಯಾಮೇಜ್ ಆಗ್ತವೆ. ಕಣ್ಣಿಗೆ ಕಾಣ್ತವ ಇವು ನಿಮಗೆ? ಹಾಂ, ಮತ್ತೆ ನಾನು ಶುಗರ್ ಮಾತ್ರೆ ತಗೊಂತಿಲ್ಲ, ಅದೆಲ್ಲ ಪೇಪರ್ ನೋಡಿ ಔಷಧಿ ತರಿಸ್ತೀನಿ, ಇನ್ಸ್ಟಾಗ್ರಾಮ್ ನೋಡಿ ಔಷಧಿ ತರಿಸ್ತೀನಿ. ಏನಪ್ಪ, ಡಾಕ್ಟರ್ ಹತ್ರ ಬಂದು ತೋರಿಸ್ಬೇಕು ತಾನೇ. ರಕ್ತನಾಳಗಳು ಡ್ಯಾಮೇಜ್ ಆಗ್ತವೆ. ರಕ್ತನಾಳಗಳು ಡ್ಯಾಮೇಜ್ ಆಗೋದಾದರೆ ಸಣ್ಣ ಸಣ್ಣ ರಕ್ತನಾಳದಿಂದ ಹಿಡಿದು ದೊಡ್ಡ ರಕ್ತನಾಳನೂ ಡ್ಯಾಮೇಜ್ ಆಗುತ್ತೆ. ಕೂದಲು ಎಳಕ್ಕಿಂತಲೂ ಸಣ್ಣ ಸಣ್ಣ ರಕ್ತನಾಳ ಇರ್ತವೆ. ಅವು ಕೂಡ ಅಲ್ಲಿ ಗ್ಲೈಕೇಷನ್ ಪ್ರೊಸೆಸ್ ಒಳಗಡೆ ಆಗಿ ರಕ್ತನಾಳ ಡ್ಯಾಮೇಜ್ ಆಗ್ತಾ ಬರುತ್ತೆ, ಸಣ್ಣದಾಗುತ್ತೆ, ಕಿರಿದಾಗುತ್ತೆ, ರಕ್ತ ಸಂಚಲನ ಸರಿ ಆಗೋದಿಲ್ಲ. ಆವಾಗ ನಿಮಗೆ ತೊಂದರೆ ಆಗುತ್ತೆ, ಕಿಡ್ನಿ ಡ್ಯಾಮೇಜ್ ಆಗುತ್ತೆ. ಕಣ್ಣುಗಳಲ್ಲೂ ಅಷ್ಟೇ ರೆಟಿನ ಡ್ಯಾಮೇಜ್ ಆಗ್ತವೆ. ನೀನು ಅಂದ್ಕೊಂಡಂಗೆ ಬರೀ ನಾನು ಶುಗರು ಅದು ಯಾವುದೋ ಪುಡಿ ತಗೊಂತಿದ್ದೀನಿ, ಡಾಕ್ಟ್ರಿಗೆ ತೋರಿಸ್ತಿಲ್ಲ, ದುಡ್ಡು ಉಳಿಸ್ಬಿಟ್ಟೆ ಅಲ್ಲ. ನಿಂಗೆ ಯಾವತ್ತು ಶುಗರ್ ಶುರುವಾಗತ್ತಲ್ಲ ಅವತ್ತಿಂದ ನೀನು ಡಾಕ್ಟ್ರಿಗೆ ತೋರಿಸ್ಬೇಕು. ನಿನ್ನ ಕೈಯಲ್ಲಿಲ್ಲ. ನಿನಗೇನು ತೊಂದರೆ ಆದರೆ ಲಾಯರ್ ಹತ್ರ ಹೆಂಗೆ ಹೋಗ್ತೀಯ ಹೇಳೋ? ಎಕ್ಸ್ಪರ್ಟ್ ತಾನೇ ಅವರು, ಹಾಂ, ಲಾ ಮೇಕರ್ಸ್. ಹಾಗೆ ಆರೋಗ್ಯದ ಎಕ್ಸ್ಪರ್ಟ್ಸ್ಗಳ ಹತ್ರ ಹೋದರೆ ಮಾತ್ರ ನೀನು ಸೇಫಾಗಿರ್ತೀಯ. ನಿನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್, IT ಎಲ್ಲ ಯಾರು ಮಾಡ್ತಾರೆ? ಚಾರ್ಟರ್ಡ್ ಅಕೌಂಟೆಂಟ್ ಮಾಡ್ತಾರೆ ತಾನೆ. ಅದೇ ರೀತಿ ನಿನ್ನ ಆರೋಗ್ಯನ ಕಾಪಾಡೋದು ಒಬ್ಬ ಡಾಕ್ಟ್ರು ಮರಿಬೇಡ. ಶುಗರು ತಮಾಷೆಗೆ ತೊಗೋಬೇಡ. ಒಂದು ಸಲ ಬೆರಳು ಕಟ್ ಮಾಡಿದರೆ ಬೆರಳು ಜೋಡ್ಸೋಕ್ಕೆ ಬರೋಲ್ಲ. ಅಲ್ಸರ್ ಆದರೆ ವಾಸಿ ಆಗೋದಿಲ್ಲ. ಕಣ್ಣು ಹೋದರೆ ಕಣ್ಣು ವಾಪಸ್ ಬರೋದಿಲ್ಲ. ಕಿಡ್ನಿ ಹೋದರೆ ಕಿಡ್ನಿ ವಾಪಸ್ ಬರೋದಿಲ್ಲ. ಅರ್ಥ ಮಾಡ್ಕ ಅಷ್ಟೇ.